ಸಪ್ತಪದಿ ಸಂಚಿಕೆ 4. ಆತುರಗಾರನಿಗೆ ಬುದ್ಧಿ ಮಟ್ಟ ಅನ್ನೋ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರ. ಬೆಟ್ಟದಂತ ಕಷ್ಟ ಬಂದ್ರೂ ಕೂಡ ತಾಳ್ಮೆಯಿಂದ ಫೇಸ್ ಮಾಡಿದ್ರೆ ಸೊಲ್ಯೂಷನ್ ಖಂಡಿತ ಸಿಗತ್ತೆ. ಇಲ್ಲೂ ಅಷ್ಟೇ, ಅರ್ಚನಾ ಡಿವೋರ್ಸ್ ಕೇಳಿದಕ್ಕೆ ಸೂಸೈಡ್ ಮಾಡ್ಕೊಂಡು ಬಿಡ್ಬೇಕು ಅಂತ ಅನ್ಕೊಂಡ ಪ್ರೀತಮ್ನ ಆಗಾಗ ಕಾಫಿ ಕುಡಿಯೋ ಅಭ್ಯಾಸ ಅದರಿಂದ ಬಚಾವ್ ಮಾಡ್ತು ಅಂದ್ರೆ ನೀವ್ ನಂಬಲೇಬೇಕು. ಅಫ್ಕೋರ್ಸ್ ಪ್ರೀತಮ್ ಮೊದ್ಲಿಂದಾನೂ ತಾಳ್ಮೆಯ ಸಾಕಾರ ಮೂರ್ತಿ. ಎಂತ ಟಫ್ ಸಿಚುಯೇಷನ್ನೇ ಬಂದ್ರೂ ಇಮಿಡಿಯೇಟ್ ಆಗಿ ನಿರ್ಧಾರ ತಗೊಳ್ಳೋ ಆಸಾಮಿನೇ ಅಲ್ಲ. ಅಂತಹ ಸಂದರ್ಭದಲ್ಲಿ ಕಾಫಿ ಮೊರೆ ಹೋಗೋದು ಅವನಿಗೆ ಅಭ್ಯಾಸ. ಕಾಫಿ ಕುಡಿತಾ ನೆಕ್ಸ್ಟ್ ಏನ್ ಮಾಡೋದು ಅಂತ ನಿಧಾನವಾಗಿ ಯೋಚನೆ ಮಾಡಿದ್ರೆ ಏನಾದ್ರೂ ಐಡಿಯಾ ಖಂಡಿತ ಸಿಗತ್ತೆ ಅನ್ನೋ ನಂಬಿಕೆ ಅವನಿಗೆ. ಆದ್ರಿಂದ ಸೂಸೈಡ್ ಥಾಟ್ ಬಂದ ಕೂಡ್ಲೆ ಟೆರೆಸ್ಗೆ ತಂದು ಕೊಡುವಂತೆ ಕಾಫಿ ಆರ್ಡರ್ ಮಾಡ್ತಾನೆ. ಅತ್ತ ಮಡಿಕೇರಿಯ ಪ್ರೀತಮ್ ಮನೆಯಲ್ಲಿ ಅವನ ಅಪ್ಪ ಅಮ್ಮ ಚಿಯರ್ಸ್ ಹೇಳ್ತಾ ಗುಂಡ್ ಹಾಕ್ತಿದ್ದಾರೆ ಅನ್ಕೊಂಡ್ರಾ? ಮಗನ ಮದ್ವೆ ಬೊಂಬಾಟಾಗಿ ನಡೆದ ಖುಷಿಗೆ ಟೀ ಪಾರ್ಟಿ ಮಾಡ್ತಿದ್ದಾರೆ. ನಮ್ಮ ಮಗನಿಗೆ ಅರ್ಚನಾ ಅಂತ ಸೊಸೆ ಸಿಕ್ಕೋದಕ್ಕೆ, ನಮಗೆ ಇಂಥ ಒಳ್ಳೆ ಬೀಗರು ಸಿಗೋದಕ್ಕೆ ನಾವು ಖಂಡಿತ ಪುಣ್ಯ ಮಾಡಿದೀವಿ ಅಂತ ಹೇಳಿದ್ರು ಅಪ್ಪ. ಸರೋಜಾ: ರೀ, ನಿಮಗ್ ನೆನಪಿದ್ಯಾ, ನಮ್ ಪ್ರೀತಮ್ 5 ವರ್ಷದ ಮಗು ಇದ್ದಾಗ ನಾವೊಂದ್ಸಲ ಯಾವುದೋ ಕಾರ್ಯಕ್ರಮಕ್ಕೆ ತೀರ್ಥಹಳ್ಳಿಗೆ ಹೋಗಿದ್ವಿ. ಕಾರ್ಯಕ್ರಮನ ಮುಗಿಸಿ ವಾಪಸ್ ಬರೋವಾಗ ಕಾರು ಕೆಟ್ಟೋಯ್ತು. ರೆಡಿ ಮಾಡೋಕೆ 2 ದಿನ ಆಗತ್ತೆ ಅಂತ ಮೆಕ್ಯಾನಿಕ್ ಅಂದಾಗ ರಾತ್ರಿ 10 ಗಂಟೆ. ಮಳೆ ಬೇರೆ ಬರ್ತಿದೆ, ಕತ್ಲೆ ಬೇರೆ, ಏನ್ ಮಾಡೋದು ಅಂತ ಯೋಚನೆ ಮಾಡೋವಾಗ ನಮ್ ಕಾರ್ ತಗೊಂಡ್ ಹೋಗಿ ನಿಮ್ ಕಾರ್ ರಿಪೇರಿ ಆದ್ಮೇಲೆ ನಿಮ್ ಊರಿಗೆ ತಂದು ಕೊಡ್ತೀವಿ ಅಂತ ಯಾರೋ ಒಬ್ರು ಹೇಳಿದ್ರು. ನಮ್ಗೂ ನಿಮ್ಗೂ ಪರಿಚಯ ಇಲ್ಲ ಅಂದಾಗ ನಂಬಿಕೆ ಮುಖ್ಯ. ಈ ಕತ್ಲಲ್ಲಿ ಚಿಕ್ಕ ಮಗುನ ಎತ್ಕೊಂಡು ಬಸ್ ಕಾಯೋದು ಬೇಡ ಅಂತ ತಮ್ ಗಾಡಿ ಕೊಟ್ಟು ಕಳ್ಸಿದ್ರು ತೀರ್ಥಹಳ್ಳಿಯ ಜಮೀನ್ದಾರು ಜವರೇಗೌಡ್ರು. ಅಂತ ಪುಣ್ಯಾತ್ಮರ ಊರು ಮಲೆನಾಡಿನ ತೀರ್ಥಹಳ್ಳಿ. ಆ ಭಾಗದ ಜನ ಪ್ರೀತಿಯಿಂದ ಕೇಳಿದ್ರೆ ಎದೆ ಮೇಲೆ ದಾರಿ ಕೊಡ್ತಾರೆ ಅಂತ ಹಳೆ ನೆನ್ಪೊಂದನ್ನ ಮೆಲುಕು ಹಾಕಿದ್ರು ಸರೋಜಾ. ಅಂತ ಮಲೆನಾಡಿನ ಹುಡುಗಿನೇ ನಮ್ಮನೆ ಸೊಸೆ ಆಗಿದ್ದು ನಮ್ಮ ಅದೃಷ್ಟ ರೀ ಅಂದಾಗ ಜಗದೀಶ್ ಮೊಬೈಲ್ ರಿಂಗ್ ಆಯ್ತು. ನೋಡಿದ್ರೆ ಪ್ರೀತಮ್ ಕಾಲ್ ಮಾಡ್ತಿದ್ದಾನೆ. ಅಪ್ಪನಿಗೆ ಗಾಬರಿ ಆಗದೆ ಇರುತ್ತಾ? ಇಷ್ಟೊತ್ತಲ್ಲಿ, ಅದು ಇವತ್ತು ಅಂತ ಅನುಮಾನದಲ್ಲಿ ರಿಸೀವ್ ಮಾಡಿದಾಗ, ಹಲೋ ಅಪ್ಪ, ಏನ್ ಮಾಡ್ತಿದ್ದೀರಾ ಅಂತ ಮಗನ ಧ್ವನಿಯಲ್ಲಿ ಎಂದಿನಂತೆ ಸಂತೋಷವೇ ಇತ್ತು. ಹೇ ಪ್ರೀತಮ್, ಏನೋ ಇಷ್ಟೊತ್ತಲ್ಲಿ ಅಂದಾಗ, ಯಾಕೆ, ನಾನು ಎಲ್ಲೇ ಇದ್ರೂ ಡೈಲಿ ಈ ಟೈಮ್ಗೆ ಕಾಲ್ ಮಾಡ್ತೀನಿ ತಾನೆ ಅಂದಾಗ, ಹೌದು, ಆದ್ರೆ ಇವತ್ತು ಅಂತ ರಾಗ ಹೇಳ್ದಾಗ, ಕಮೋನಪ್ಪ, ಯಾವತ್ತಾದ್ರೆ ಏನು, ನನ್ ಡ್ಯೂಟಿ ಮಾಡ್ಬೇಕಲ್ವಾ ಅಂದು ನಗ್ತಾನೆ. ಆಶ್ಚರ್ಯ ಏನಂದ್ರೆ ಮಗನ ಉಸಿರಾಟದಿಂದಲೇ ಅವನ ಮನ್ಸು ಅರ್ಥ ಮಾಡ್ಕೊಳ್ಳೋ ಸರೋಜಾಗೆ ಫಾರ್ ದ ಫಸ್ಟ್ ಟೈಮ್ ಮಗನ ಧ್ವನಿ ಮೋಸ ಮಾಡಿತ್ತು. ಅವನ ಎದೆಲಿರೋ ಬೆಟ್ಟದಷ್ಟು ನೋವು ಕಿಂಚಿತ್ತು ಗೊತ್ತಾಗದಂತೆ ಎಚ್ಚರ ವಹಿಸಿತ್ತು. ಹಲೋ ಅಮ್ಮ, ನಿನಗ್ ನಿದ್ರೆ ಬಂತಾ ಅಂದಾಗ, ಅಮ್ಮ ಹಾ ಇಲ್ಲ ಹೇಳು ಅಂತ ಬಡಬಡಿಸಿದ್ದು ನೋಡಿ ಅಪ್ಪ ಫೋನ್ ಕಿತ್ಕೊಂಡು, ಪ್ರೀತು ಊಟ ಆಯ್ತಾ ಮಗನೇ ಅಂತ ಕೇಳ್ತಾರೆ. ಹೂಪ ಆಯ್ತು, ನಿಮಗಮ್ಮ ಏನ್ ಸ್ಪೆಷಲ್ ಮಾಡಿದ್ರು ಅಂತ ಕ್ಯಾಶುಯಲ್ ಆಗಿ ಅದು ಇದು ಮಾತಾಡೋವಾಗ ವೇಟರ್ ಕಾಫಿ ತರ್ತಾನೆ. ಮೊದಲ ಸಿಪ್ ಕುಡಿಯೋವಾಗ ಅಮ್ಮ ಫೋನ್ ತಗೊಂಡು, ವೆಹಿಕಲ್ ಸೌಂಡ್ ಕೇಳ್ತಿದೆ, ಎಲ್ಲಿದ್ಯಾ ಮಗ್ನೆ ಅಂದಾಗ ಟೆರೆಸಲ್ಲಿ ನಿಂತ್ಕೊಂಡು ಕಾಫಿ ಕುಡಿತಾ ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂತ ನಗ್ತಾನೆ. ಇಷ್ಟೊತ್ತಲ್ಲಿ ಟೆರೆಸ್ಗೆ ಯಾಕೆ ಹೋದ್ಯೋ? ಅರ್ಚನೆ ಎಲ್ಲಿದ್ದಾಳೆ? ರೂಮಲ್ಲಿದ್ದಾರಮ್ಮ ಅಂದಿದ್ದು ಕೇಳಿ ನಮ್ಮಗ ನಮ್ಮನ್ನ ಹೋಗಿ ಬನ್ನಿ ಅಂತ ಬಹುವಚನದಲ್ಲಿ ಮಾತಾಡ್ಸೋ ಹಾಗೆ ಅರ್ಚನಾ ರೂಮಲ್ಲಿದ್ದಾರೆ ಅಂತ ಹೆಂಡ್ತಿಗೂ ಗೌರವ ಕೊಟ್ಟು ಮಾತಾಡಿದ್ದು ನೋಡಿ ತುಂಬಾ ಖುಷಿ ಆಯ್ತು. ಹುಷಾರು ಕಣೋ, ಯಾವುದೇ ಕಾರಣಕ್ಕೂ ನಮ್ ಸೊಸೆಗೆ ಬೇಜಾರಾಗೋ ಹಾಗೆ ನಡ್ಕೋಬೇಡಪ್ಪ ಅಂದ ಅಮ್ಮನ ಮಾತು ಕೇಳಿ ಪ್ರೀತಮ್ಗೆ ಒಂದ್ ಕಡೆ ಖುಷಿ, ಮತ್ತೊಂದ್ ಕಡೆ ಅಯ್ಯೋ ನನ್ನ ಹಣೆ ಬರವೇ ಅನ್ನೋ ಬೇಸರ ಒಟ್ಟಿಗೆ ಉಂಟಾದ್ವು. ನೋಡಿದ್ರಾ, ಸೊಸೆ ಬಂದು ಇವತ್ತಿಗೆ 3 ದಿನ ಆಗ್ಲೇ ಕೇರಿಂಗ್ ಶುರು ಅಂತ ನಗ್ತಾನೆ. ಅದಕ್ಕೆ ಸರೋಜಾ, ಇನ್ಮುಂದೆ ಅವಳು ನಮ್ಮನೆ ಸೊಸೆ ಅಲ್ಲ ಕಣೋ, ನಮ್ ಮಗಳು. ನಿನ್ನ ಕೇರ್ ಮಾಡ್ದ ಹಾಗೆ ಅವಳನ್ನು ಕೇರ್ ಮಾಡೋದು ನಮ್ ಕರ್ತವ್ಯ. ಅವಳು ನಮ್ಮನೆ ಮಹಾಲಕ್ಷ್ಮಿ, ನಿನ್ ಬದುಕನ್ನ ಬೆಳಗೋಕೆ ಬಂದಿರೋ ದೀಪ ಕಣೋ ಅಂದಾಗ ಮತ್ತೆ ಎಮೋಷ್ನಲ್ ಆಗ್ಬಿಡ್ತೀನಿ ಅಂತ ಮಾತ್ ಮರ್ಸಲು, ಅಮ್ಮ ಅರ್ಚನಾ ಕಾಲ್ ಮಾಡ್ತಿದ್ದಾರೆ, ಬೆಳಗ್ಗೆ ಮಾತಾಡ್ತೀನಿ, ಗುಡ್ ನೈಟ್ ಅಪ್ಪ, ಗುಡ್ ನೈಟ್, ಲವ್ ಯು ಬೋತ್ ಅಂತ ಮುತ್ಕೊಟ್ಟು ಇತ್ತ ತಿರುಗಿದ್ರೆ ಎದುರಿಗೆ ಅರ್ಚನಾ ನಿಂತಿದ್ದಾಳೆ. ಒಂದು ಕ್ಷಣ ಶಾಕ್ ಆದ ಪ್ರೀತಮ್ಗೆ ಈ ನೀರವ ಮೌನದಲ್ಲಿ ಅಮ್ಮ ಆಡಿದ ಮಾತುಗಳು ಅರ್ಚನೆಗೆ ಕೇಳಿಸಿರಬಹುದಾ?
ಬಹುಶಃ ಕೇಳ್ಸಿಲ್ಲ ಅಂದ್ಕೊಂಡು ನೀವೇನಿಲ್ಲಿ? ಯಾಕೆ ನಿದ್ರೆ ಬರ್ಲಿಲ್ವಾ? ನಮ್ರತೆಯಿಂದ ಕೇಳ್ದ. ಇಲ್ಲ, ತಲೆ ಸಿಡ್ದು ಹೋಗ್ತಿದೆ, ಕಾಫಿ ಬೇಕಿತ್ತು ಅಂತಾಳೆ. ಕೂಡ್ಲೆ ರಿಸೆಪ್ಷನ್ಗೆ ಕಾಲ್ ಮಾಡಿ ಟೆರೆಸ್ಗೆ ಒಂದು ಕಾಫಿ ಕಳ್ಸಿ ಹಾಟ್ ಆಗಿರ್ಲಿ ಅಂತಾನೆ. ಆ ಕಡೆಯಿಂದ ಸಾರಿ ಸರ್, ಕಾಫಿ ಟೈಮ್ ಮುಗ್ದೋಯ್ತು ಅಂದಿದ್ದು ಅರ್ಚನಾಗೂ ಕೇಳಿಸಿ ಇಟ್ಸ್ ಓಕೆ ಅಂದು ಹೊರಡ್ತಾಳೆ. ಹಾ ಅರ್ಚನಾ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಿಮಗೆ ರೋಡ್ ಸೈಡ್ ಕಾಫಿ ಆದರೆ ಪರವಾಗಿಲ್ವಾ ಅಂತ ಕೇಳಿದಾಗ ಆಗತ್ತೆ ಬಟ್ ಬೇಡ ಅಂತಾಳೆ. ನೋ ಇಶ್ಯೂಸ್, ನಾನ್ ತರ್ತೀನಿ, ನಿಮಗೆ ಓಕೆನಾ ಅಂದಾಗ ಹಾ ಅಭ್ಯಾಸ ಇದೆ ಅಂತಾಳೆ. ಸರಿ, ಇಲ್ಲಿ ತುಂಬಾ ಚಳಿ ಇದೆ, ನೀವು ರೂಮಲ್ಲಿರಿ, ಈಗ ಬರ್ತೀನಿ ಅಂದು ಲಿಫ್ಟಿಗೂ ಕಾಯ್ದೆ ಸರಸರನೇ ಮೆಟ್ಲು ಇಳ್ದು ಹೊರಟ ಪ್ರೀತಮ್ ಅವಳಲ್ಲಿದ್ದ ಸೌಮ್ಯತೆ ಕಂಡು ಆಶ್ಚರ್ಯಪಟ್ಟ. ಕೆಲವೇ ನಿಮಿಷಗಳ ಹಿಂದೆ ಡಿವೋರ್ಸ್ ಕೇಳಿದ ಹುಡುಗಿ ಇವ್ರೇನಾ ಅನ್ಸಿತ್ತು ಅವನಿಗೆ. ಅದನ್ನೇ ಯೋಚನೆ ಮಾಡ್ತಾ 5 ಫ್ಲೋರ್ನ ಮೆಟ್ಲುಗಳನ್ನ ದಾಟ್ಕೊಂಡೇ ರಸ್ತೆ ದಾಟ್ದ. ಪ್ರೀತಮ್ ಹೋಗಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡ ಅರ್ಚನಾ ದುಃಖ ತಡೆಯಲಾಗ್ದೆ ಯಾರ ಹತ್ರನಾದ್ರೂ ಮಾತಾಡ್ಬೇಕು ಅಂತ ಯೋಚನೆ ಮಾಡಿ ಅಪ್ಪಂಗೆ ಕಾಲ್ ಮಾಡ್ತಾಳೆ. 2 ರಿಂಗ್ಗೆ ರಿಸೀವ್ ಮಾಡಿದ ಅಪ್ಪ ಶಿವರಾಮ್, ಮಗಳೇ ಏನಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಅಳಿಯಂದ್ರು ಎಲ್ಲಿ ಅಂತ ಗಾಬರಿಯಿಂದ ಕೇಳ್ತಾರೆ. ಕಾಫಿ ಬೇಕು ಅಂದೆ, ತರೋಕೆ ಕೆಳಗ್ ಹೋಗಿದ್ದಾರೆ. ಗಾಬರಿ ಆಗ್ಬೇಡಿ ಅಪ್ಪ, ನಾನು ನಿಮ್ ಮಗಳು, ಸಾಯ್ತೀನಿ ಅಂತ ಕೊನೆದಾಗಿ ನಿಮ್ ಜೊತೆ ಮಾತಾಡೋಕೆ ಕಾಲ್ ಮಾಡಿಲ್ಲ. ಬೆಂಗಳೂರಿಂದ ದಿನ ಇಷ್ಟೊತ್ತಿಗೆ ಕಾಲ್ ಮಾಡಿ ನಿಮ್ ಜೊತೆ ಅಮ್ಮನ್ ಜೊತೆ ಮಾತಾಡಿ ಅಭ್ಯಾಸ ಅಲ್ವಾ? ಮದ್ವೆ ಆದ್ ಕೂಡ್ಲೆ ಅದನ್ ಯಾಕ್ ಬಿಡ್ಬೇಕು ಅಂದಾಗ ದುಃಖ ಉಕ್ಕಿ ಬಂದು, ಅಪ್ಪ ಅಯ್ಯೋ ಕಂದ, ಎಷ್ಟು ಒಳ್ಳೆ ಮನ್ಸೋ ನಿಂದು, ನೀನ್ ಚೆನ್ನಾಗಿರ್ಬೇಕು ಕಣೋ ಅಂದಾಗ ಖಂಡಿತ ಚೆನ್ನಾಗಿರ್ತೀನಪ್ಪ ಅಂತ ಎಮೋಷ್ನಲ್ ಆಗ್ತಾಳೆ. ಅಮ್ಮ ಮಾತಾಡ್ತಾ, ಮಗಳೇ ಅರ್ಚನಾ, ನಿನ್ ದಮ್ಮಯ್ಯ ಕಣೆ, ಪ್ರೀತಮ್ ಅವ್ರ ಮನೆಯವರು ಬಹಳ ಒಳ್ಳೆ ಜನ, ನೀನೇ ಬೇಕಂತ ಹರಕೆ ಹೊತ್ಕೊಂಡು ಮದ್ವೆ ಮಾಡ್ಕೊಂಡಿದ್ದಾರೆ ನಿನ್ನ. ಏನೋ ಆಗಿದ್ದು ಆಗೋಯ್ತು, ಮನಸ್ಸಿಗೆ ಹಚ್ಕೊಳ್ದೆ ದೇವ್ರಂತ ಅಳಿಯಂದ್ರ ಜೊತೆ ಸಂಸಾರ ಮಾಡ್ಕೊಂಡು ಇರುಕಂದ ಅಂತ ಅಳೋಕ್ ಶುರು ಮಾಡ್ತಾರೆ. ಅಮ್ಮ ಅಳು ಅಂತದ್ದೇನಾಗಿದೆ ಈಗ? ಅಪ್ಪ ಹೇಳ್ದಂಗೆ ಮದ್ವೆ ಮಾಡ್ಕೊಂಡಿದೀನಿ ತಾನೆ, ನನ್ನ ಯೋಚನೆ ಬಿಟ್ಟು ಅಪ್ಪನ್ನ ಚೆನ್ನಾಗ್ ನೋಡ್ಕೊ ಅಂದು ನಕ್ಕಾಗ, ನೀನ್ ಹೀಗ್ ನಗ್ನಗ್ತಾ ಇದ್ರೆ ನಿಮ್ಮಪ್ಪ 100 ವರ್ಷ ಬದುಕ್ತಾರೆ ಮಗಳೇ ಅನ್ನುವಾಗ ಕಾಫಿ ತಂದ ಪ್ರೀತಮ್, ಅರ್ಚನಾ ಅವ್ರೆ ನೀವ್ ಇಲ್ಲಿದ್ದೀರಾ, ರೂಮಲ್ಲಿದ್ದೀರಾ ಅಂತ ಅಲ್ಲಿಗೆ ಹೋಗಿದ್ದೆ, ತಗೊಳ್ಳಿ ಕಾಫಿ ಅಂತಾನೆ. ಅಮ್ಮ ಅವ್ರು ಬಂದ್ರು, ಬೆಳಿಗ್ಗೆ ಫೋನ್ ಮಾಡ್ತೀನಿ, ಗುಡ್ ನೈಟ್ ಅಂತ ಕಾಲ್ ಕಟ್ ಮಾಡಿ ಕಾಫಿ ಕುಡಿತಾ ರೂಮ್ ಕಡೆ ಹೊರಟು 2 ಮೆಟ್ಲು ಇಳ್ದು ಪ್ರೀತಮ್ ಕಡೆ ತಿರುಗಿ ಥ್ಯಾಂಕ್ಸ್ ಅಂದು ಮೆಟ್ಲಿಳ್ದು ಹೋಗ್ತಾಳೆ. ತುಟಿ ಬಿಚ್ಚದ ಹಾಗೆ ನಕ್ಕ ಪ್ರೀತಮ್ಗೆ ಟೆರೆಸ್ನ ಮೂಲೆಯಲ್ಲಿ ಗೂಡು ಕಟ್ಟಿಕೊಂಡಿರುವ 2 ಗಿಳಿಗಳು ತಮಗ್ ಮಾತ್ರ ಅರ್ಥ ಆಗುವ ಗಂಧರ್ವ ಭಾಷೆಯಲ್ಲಿ ಸಂಸಾರದ ವಿಷಯ ಮಾತಾಡ್ತಾ ಮುದ್ದಾಡೋದು ನೋಡಿ ತುಂಬಾನೇ ಖುಷಿ ಆಯ್ತು.